ಒಂದು ಮಾವಿನಕಾಯಲ್ಲಿ ಮಾಡಿರೋಂಥ ಮಾವಿನಕಾಯಿ ಸಾಲಾಡು ಮತ್ತು ಮಾವಿನಕಾಯಿ ಜ್ಯೂಸನ್ನ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಸೋತಾಪುರಿ ಮಾವಿನಕಾಯಿ ಇತ್ತು ಅಂತ ಅಂದರೆ ಈ ಎರಡನ್ನ ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಸೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದೇ ತೊಗೋಬೇಕು. ತುಂಬ ಹುಳಿ ಮಾವಿನಕಾಯಿ ತೊಗೊಂಡ್ರೆ ತಿನ್ನೋದಕ್ಕೂ ಆಗೋದಿಲ್ಲ ಮತ್ತು ಕುಡಿಯೋದಕ್ಕೂ ಆಗೋದಿಲ್ಲ. ಹಾಗಾಗಿ ಸೋತಾಪುರಿ ಮಾವಿನಕಾಯಿ ಇತ್ತು ಅಂದರೆ ತುಂಬ ಚೆನ್ನಾಗಿ ಇದನ್ನು ನಾವು ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸಿಗೆ ಅನ್ನೋದಕ್ಕಿಂತ ಮಾವಿನಕಾಯಿ ಈ ಥರ ಮಾಡಿ ಸಾಲಡ್ನ ಇಟ್ಕೊಂಡ್ರೆ ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡ್ಬೋದು. ಜ್ಯೂಸ್ ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾರನ್ನ ಗೆಸ್ಟ್ ಬಂದಾಗ ಕೂಡ ನಾವು ಸ್ವಲ್ಪ ಹಾಕ್ಕೊಂಡು ಜ್ಯೂಸನ್ನ ಮಾಡಿ ಕೂಡ ಕೊಡ್ಬೋದು. ಇಲ್ಲಿ ನಾನು ಮುಕ್ಕಾಲು ಭಾಗ ಮಾವಿನಕಾಯಿನ ಈ ಥರ ಹೋಳನ್ನ ಮಾಡಿಕೊಂಡು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೋಂಪು ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಮಾತ್ರ ನಾನು ಸೋಂಪು ತೊಗೊಂಡಿರೋದು. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 2 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಪುದೀನ ತೊಗೊಂಡಿದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಈ ಥರ ಸೋತಾಪುರಿ ಮಾವಿನಕಾಯಿನ ನಾವು ಈ ಥರ ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇಲ್ಲ ಅಂದರೆ ಒಂದು 3 ತಿಂಗಳು ನಾವು ಆರಾಮಾಗಿ ಜ್ಯೂಸ್ ಮಾಡಿ ಕುಡಿಬೋದು. ಇಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ಹಾಕ್ತೀನಿ ಮತ್ತು ಜೇನುತುಪ್ಪ ಸ್ವಲ್ಪ ಹಾಕ್ತೀನಿ. ಇಲ್ಲಿ ನಾನು ಕಪ್ಪು ಉಪ್ಪು ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದನ್ನು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಾಕ್ತೀನಿ. ಒಂದು 4 ರಿಂದ 5 ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೈಸಿಗೆ ಇದನ್ನು ಮಿಕ್ಸಿಲಿ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡೇ ಪೇಸ್ಟ್ ಮಾಡ್ಕೋಬೇಕು. ಯಾಕಂದರೆ ಮಾವಿನಕಾಯಿ ಹೋಳೆಲ್ಲ ನೈಸ್ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ, ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಇದನ್ನೆಲ್ಲನೂ ಈಗ ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಒಂದು 3 ರಿಂದ 4 ತಿಂಗಳು ಆರಾಮಾಗಿ ನಾವು ಇದನ್ನ ಜ್ಯೂಸ್ ಥರ ಮಾಡಿ ಕುಡಿಬೋದು. ಇದನ್ನೆಲ್ಲ ನಾನು ನೋಡಿ ಸೋಸ್ಕೋತಾ ಇದ್ದೀನಿ. ನಮ್ಗೆ ಇದು ಮಾತ್ರ ಬೇಕು, ಅದೆಲ್ಲ ಸಿಪ್ಪೆ ಎಲ್ಲನೂ ನಾವು ಅದನ್ನು ವೇಸ್ಟ್ ಬಿಸಾಕಿದ್ರೆ ಆಗುತ್ತೆ. ಇದನ್ನೆಲ್ಲ ಒಂದು ಕಡೆ ಎತ್ತಿಡ್ಕೋತಾ ಇದ್ದೀನಿ. ನೋಡಿ ಇಷ್ಟು ಜ್ಯೂಸ್ ನಮಗೆ ಸಿಕ್ತು. ಅರ್ಧ ಹೋಳು ಮಾವಿನಕಾಯಿ ಹಾಕಿದ್ದು ನಾನು. ಈಗ ಇದನ್ನು ಜ್ಯೂಸನ್ನ ರೆಡಿ ಮಾಡೋಣ. ನಮಗೀಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು, ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಈ ಜ್ಯೂಸನ್ನ ಹಾಕೋಬೇಕಾಗುತ್ತೆ. ಮತ್ತು ನಾವು ಐಸ್ ಕ್ಯೂಬು ಮತ್ತೆಲ್ಲ ಹಾಕ್ಕೊಂಡಾಗ ತುಂಬೋಗುತ್ತಲ್ವ, ಅದಕ್ಕೋಸ್ಕರ ನಾನು ಫಸ್ಟೇ ಜಾಸ್ತಿ ಹಾಕ್ಕೊಂಡೆ. ಮತ್ತೆ ನಾನು ಅದನ್ನ ತೆಗೆದು ಐಸ್ ಕ್ಯೂಬ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದೇ ಒಂದು ಚಿಟಿಕೆ ಆಗುವಷ್ಟು ಕಪ್ಪು ಉಪ್ಪು ಹಾಕೋತಾ ಇದ್ದೀನಿ. ಕಪ್ಪು ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಜೇನುತುಪ್ಪ ಹಾಕಬೇಕು ಅಂತ ಅನ್ನಲ್ಲ, ಒಂದು 2 ಸ್ಪೂನಷ್ಟು ಜೇನುತುಪ್ಪ ಹಾಕೋಬೇಕಾಗುತ್ತೆ. ಯಾಕಂದರೆ ಇದು ಸೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ತುಂಬ ಹುಳಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅದನ್ನ ಮತ್ತೆ ತೆಗೆದು ಅದಕ್ಕೆ ನಾನು ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಒಂದು ಸಲ ನೀವು ಸೋತಾಪುರಿಯಲ್ಲಿ ಮಾಡಿರೋಂಥ ತಂಪಾದ ಜ್ಯೂಸನ್ನ ಮಾಡಿ ಕುಡೀರಿ. ನಾನು ಏನು ಅರ್ಧ ಹೋಳಿತ್ತಲ್ಲ ಮಾವಿನಕಾಯಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ತುರ್ತಿ ಕೂಡ ಮಾಡ್ಬೋದು, ಆದರೆ ನಾನು ತುರಿಲಿಲ್ಲ. ಈ ಥರ ಪೀಸಸ್ನ ಸಣ್ಣದಾಗಿ ಪೀಸಸ್ನ ಮಾಡಿದ್ರೆ ತಿನ್ಬೇಕಾದ್ರೆ ಆ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ಹೋಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೆಸಿಪಿಗೆ ನಾನು ಯಾವುದೇ ರೀತಿ ಒಲೆ ಅಂಟಿಸಿಲ್ಲ, ಹಾಗೆ ಮಾಡಿರೋಂಥ 2 ರೆಸಿಪಿ ಮಾವಿನಕಾಯಿ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಮಾವಿನಕಾಯಿ ಪೀಸಸ್ನೆಲ್ಲನೂ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹುಳಿಯಾಗಿ ಖಾರವಾಗಿ, ಸ್ವಲ್ಪ ಖಾರ ತಿನ್ನೋರಂತೂ ಒಂಚೂರು ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಮ್ಮಲ್ಲಿ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ, ಯಾಕಂದರೆ ಬ್ಲ್ಯಾಕ್ ಸಾಲ್ಟು ಹಾಕೋದ್ರಿಂದ ಉಪ್ಪನ್ನ ಕಮ್ಮಿ ಹಾಕೋಬೇಕಾಗುತ್ತೆ. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಇದು ಬಂದು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್, ಚಿಕ್ಕ ಸ್ಪೂನೇ ಅದು, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ಚಾಟ್ ಮಸಾಲ ಹಾಕೋಬೋದು. ನನ್ನ ಹತ್ರ ಚಾಟ್ ಮಸಾಲೆ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಮತ್ತು ನಾನು ಕಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಡುಗೆ ಎಣ್ಣೆ ಯಾವುದಿರುತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಬೇಕು. ಯಾಕಂದರೆ ಅದು ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿರೋದ್ರಿಂದ ಮಾವಿನಕಾಯಿಗೆ ಹೊಂದಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸ್ಪೂನಲ್ಲಿ ಕಲಿಸ್ತೀವಿ, ಮಿಕ್ಸ್ ಮಾಡ್ತೀವಿ ಅನ್ನೋದಲ್ಲೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಹುಳಿಯಾಗಿ ಖಾರವಾಗಿ ನಾವು ಜೇನುತುಪ್ಪ ಬೇರೆ ಹಾಕಿದ್ವಲ್ಲ, ಆ ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ಬೇರೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಒಂದು ಸೋತಾಪುರಿ ಮಾವಿನಕಾಯಲ್ಲಿ ಮಾಡಿರೋಂಥ 2 ಒಂದು ಮಾವಿನಕಾಯಿ ಸಾಲಡ್ ಅಂತಲೇ ಹೇಳ್ಬೋದು, ಇನ್ನೊಂದು ಮಾವಿನಕಾಯಿ ತಂಪಾದ ಜ್ಯೂಸು ಪಾನೀಯ. ತುಂಬ ಚೆನ್ನಾಗಿರುತ್ತೆ. ಅದನ್ನ ಸ್ಟೋರ್ ಮಾಡಿ ನಾವು ಫ್ರಿಡ್ಜಲ್ಲಿ ಒಂದು 3 ತಿಂಗಳು ಆರಾಮಾಗಿ ನಾವು ಇಟ್ಕೊಂಡು ಕುಡಿಬೋದು. ಇದಕ್ಕೆ ನಾನು ಜೇನುತುಪ್ಪ ಒಂದು 2 ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ. ನೀವು ಇನ್ನೂ ಸ್ವಲ್ಪ ಹುಳಿಯಾಗಿ ತಿಂತೀವಿ ಅಂತಂದರೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗುತ್ತೆ. ನನಗಿದೇ ಹುಳಿ ಜಾಸ್ತಿ ಆಯಿತು ಅಂತೇಳಿ ನಾನು ನಿಂಬೆಹಣ್ಣನ್ನ ಸ್ಕಿಪ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸೋತಾಪುರಿ ಮಾವಿನಕಾಯಲ್ಲಿ ಮಾಡಿರೋಂಥ ತಂಪಾದ ಪಾನೀಯ ಅಂತಲೇ ಹೇಳ್ಬೋದು, ಮಾವಿನಕಾಯಿ ಜ್ಯೂಸು ಮತ್ತು ಮಾವಿನಕಾಯಿ ಸಲಾಡು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು
ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಸಿಂಪಲಾಗಿರೋ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ. ಇವಾಗ ಟೇಸ್ಟ್ ಮಾಡೋ ಟೈಮು. ತುಂಬ ಚೆನ್ನಾಗಾಗಿತ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡಿರೋದ್ರಿಂದ ಇಷ್ಟ ಆಯಿತು. ಆ ಪುದೀನ ಫ್ಲೇವರು ಮತ್ತು ಶುಂಠಿ ಫ್ಲೇವರ್ ಎಲ್ಲನೂ ಆ ಜ್ಯೂಸಲ್ಲಿ ಸಿಗ್ತಾಯಿತ್ತು ನಾವು ಕುಡಿಬೇಕಾದ್ರೆ. ಅದ್ರ ಮೇಲೆ ನಾವು ಐಸ್ ಕ್ಯೂಬ್ ಬೇರೆ ಹಾಕಿರೋದ್ರಿಂದ ತಣ್ಣಗೆ ತುಂಬಾ ಚೆನ್ನಾಗಾಗಿತ್ತು. ಈ ಮಾವಿನಕಾಯಿ ಅಂತೂ ಎಷ್ಟು ಬೇಗ ಖಾಲಿ ಆಯಿತು ಅಂದರೆ ಮಾಡ್ತಿದ್ದಂಗೆ ಖಾಲಿ ಆಯಿತು. ಅಷ್ಟು ಚೆನ್ನಾಗಿರುತ್ತೆ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ.